ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಮಂಗಳವಾರ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಆಲ್ಮೋಸ್ಟ್ 6 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಷ್ಟು ಬೇಗ ಎಲ್ಲ ಕಳೀತಾ ಇದೆ ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ. ಸೊ ಈ 6 ಇಯರ್ಸ್ ಅಲ್ಲಿ ನಮ್ಗೆ ಸುಮಾರು ಅಪ್ ಅಂಡ್ ಡೌನ್ಸ್, ಹಾಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬಾನೇ ಜಗಳ ಎಲ್ಲದನ್ನು ನಾವು ನೋಡಿದೀವಿ. ಸೊ ಇವೆಲ್ಲಾದ್ರೂ ಈ ರಿಲೇಶನ್ಶಿಪ್ ಇಲ್ಲಿವರೆಗೂ ಸ್ಟ್ರಾಂಗ್ ಆಗಿರೋದಕ್ಕೆ ನಾವಿಬ್ರಿಗೊಬ್ರಿಗೆ ಕೊಡುವಂತ ರೆಸ್ಪೆಕ್ಟ್, ಟ್ರಸ್ಟ್, ಸಪೋರ್ಟ್, ಹಾಗೆ ಒಬ್ರಿಗೊಬ್ರು ಇರುವಂತಹ ಪ್ರೀತಿ, ಟುಗೆದರ್ನೆಸ್ ಈ ಬಾಂಡ್ಗೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತೀನಿ. ಇವಾಗ ನನಗೆ ಕಾಫಿ ಮಾಡ್ಕೊಂಡು ಆರಾಮಾಗಿ ನನ್ನ ಮೀ ಟೈಮ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಕಾಫಿ ಎಲ್ಲ ಕೊಟ್ಟು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನಾನು ರೆಡಿ ಆದೆ. ಆ ನಂತರ ಧೃತಿ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವಾ, ಸೊ ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಧೃತಿನ ರೆಡಿ ಮಾಡಿ ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಸೊ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೆ. ಜಸ್ಟ್ ಹಳೆ ಹೂ ತೆಗೆದು ಹೊಸ ಹೂನ ಇಡ್ಬೇಕಿತ್ತು ಅಷ್ಟೇ. ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ದೇವ್ರ ಪೂಜೆ ಎಲ್ಲ ಮಾಡಿ ಧೃತಿನ ರೆಡಿ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀವಿ. ನಾರ್ಮಲ್ ಆಗಿ ನಾವು ಬರ್ಡೇ ಅಥವಾ ಆನಿವರ್ಸರಿ ಏನೇ ಇದ್ರು ಈವ್ನಿಂಗ್ ಟೈಮ್ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಇವತ್ತು ಮಧ್ಯಾಹ್ನ ಬೇರೆ ಪ್ಲಾನ್ಸ್ ಇರೋದ್ರಿಂದ ಸೊ ಸಂಜೆ ಹೋಗಕ್ ಆಗಲ್ಲ. ಹಾಗಾಗಿ ಮಾರ್ನಿಂಗ್ಗೆ ಹೋಗೋಣ ಟೆಂಪಲ್ಗೆ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಧೃತಿ ಸ್ಕೂಲ್ ಹತ್ರನೇ ರಾಮ ಮಂದಿರ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಯಾಕಂದ್ರೆ ಆಮೇಲೆ ಟೈಮ್ ಕೂಡ ಆಗೋಗ್ಬಿಡುತ್ತೆ. ಸೊ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ, ಹಾಗೆ ಸ್ಕೂಲ್ನು ಬಿಟ್ಬಿಡೋಣ ಅವಳನ್ನ ಅಂತ ಈ ಟೆಂಪಲ್ಗೆನೆ ಬಂದ್ವಿ. ಟೆಂಪಲ್ ಎಲ್ಲ ಹೋಗಿ ಬಂದ್ವಿ. ಸೊ ಇವತ್ತು ಹಾಲಿಡೇ ಹಾಕಿದ್ದಾರೆ, ಸೊ ಅಷ್ಟೇ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಷ್ಟೇ. ಅವರು ಪ್ರತಿ ಸತಿ ರಜಾ ಇರ್ತಿರ್ಲಿಲ್ಲ, ಆಫೀಸಿಗೆ ಹೋಗ್ಬೇಕಾಗಿತ್ತು. ಸೊ ಅವ್ರದ್ದು ಹಾಲಿಡೇ ಉಳಿದಿತ್ತು, ಹಾಗಾಗಿ ರಜಾ ಹಾಕಿದ್ದಾರೆ ಇವತ್ತು. ಸೊ ಇವತ್ತು ಲಂಚಲ್ಲಿ ಸಿಂಪಲಾಗಿ ಗೀ ರೈಸ್ ಮತ್ತು ದಾಲ್ ಫ್ರೈ ಮಾಡ್ತಿದ್ದೀನಿ. ಸೊ ದಾಲ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಹಾಗೆ ಈವ್ನಿಂಗು ಫಿಲ್ಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೂ ಫ್ರಮ್ ಸೋ ಆ ಫಿಲಮ್ಗೆ ಹೋಗೋಣ ಅಂತ. ಹಾಗಾಗಿ ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡಿ ಧೃತಿನ ಬೇರೆ ಕರ್ಕೊಂಡು ಬರೋದು. ಸೊ ಬನ್ನಿ ಈಗ ಬೇಗ ಯಾವ ರೀತಿ ದಾಲ್ ಫ್ರೈ ಮಾಡೋದು ತೋರಿಸ್ತೀನಿ. ನೀವು ಇದಕ್ಕೆ ಹೆಸರು ಬೇಳೆನಾದ್ರು ತಗೋಬೋದು, ತೊಗರಿ ಬೇಳೆನಾದ್ರು ತಗೋಬೋದು. ನಾನು ಹೆಸರು ಬೇಳೆ ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಒಂದು 2 ಕಪ್ಸ್ ಆಗುವಷ್ಟು ನನ್ನ ಮೆಜರ್ಮೆಂಟಲ್ಲಿ ನಾನು ಹಾಕೊಂಡಿದ್ದೀನಿ. ಸೊ ನೀವು ಮನೇಲಿ ಎಷ್ಟು ಜನ ಇರ್ತೀರ ಅದನ್ನ ನೋಡಿ ತಗೊಳ್ಳಿ. ಸೊ ನಾನು ಇಲ್ಲಿ 2 ಕಪ್ಸ್ ಆಫ್ ಹೆಸರು ಬೇಳೆ ತಗೊಂಡಿದ್ದೀನಿ. ಸೊ ಇದನ್ನ ಇವಾಗ ವಾಶ್ ಮಾಡೋಣ. ಚೆನ್ನಾಗಿ ಬೇಯಬೇಕು. ಸೊ ಇದು ತುಂಬ ಸ್ಮ್ಯಾಶ್, ತುಂಬ ಎಲ್ಲ ಬೇಳೆ ಕರ್ಗೋಗ್ಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಒಂದು 4 ವಿಜಿಲ್ ಕೂಗಿಸ್ಕೊತೀನಿ ನಾನು.
ಬೇಳೆ ಎಲ್ಲ ಬೆಂದ್ಮೇಲೆ ಅದು ಕುಕ್ಕರ್ ಆರೋ ಅಷ್ಟೊತ್ತಿಗೆ ಒಂದು ಪ್ಯಾನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತೆ ಈರುಳ್ಳಿ ಹಾಕಿ, ಈರುಳ್ಳಿ ಹೊಂಬಣ್ಣ ಬರೋ ತನಕ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ನಂತರ ಟೊಮ್ಯಾಟೊ ಆಡ್ ಮಾಡಿ. ಟೊಮ್ಯಾಟೊ ತುಂಬಾನೇ ಸ್ಮ್ಯಾಶಿ ಆಗ್ಬೇಕು, ಅದು ಫುಲ್ ಸಾಫ್ಟ್ ಆಗಿ ಬೇಯಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಬೇಯಿಸಿರುವಂತ ಹೆಸರು ಬೇಳೆ ಅಥವಾ ತೊಗರಿ ಬೇಳೆನ ಇದಕ್ಕೆ ಹಾಕಿ, ಬೇಳೆನ ಹಾಕಿದ್ಮೇಲೆ ನಿಮಗೆ ಯಾವ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತೆ ಜೀರಿಗೆ ಮೆಣಸಿನಕಾಳು ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ದಾಲ್ ಫ್ರೈ. ಇದನ್ನ ಗೀ ರೈಸ್ ಜೊತೆ ಅಥವಾ ನಾರ್ಮಲ್ ರೈಸ್ ಜೊತೆ, ಚಪಾತಿ, ದೋಸೆ ಎಲ್ಲದಕ್ಕೂ ಇದನ್ನ ಮಾಡ್ಕೊಳ್ಬಹುದು. ರೆಡಿ ಆಗಿದೆ ದಾಲ್ ಫ್ರೈ ಮತ್ತು ಗೀ ರೈಸ್. ಸೊ ಸಿಂಪಲ್ಲಾಗಿ ಇದನ್ನು ಮಾಡ್ಬೋದು ಮತ್ತು ಬೇಗ ಕೂಡ ಆಗುತ್ತೆ. ನಿಮಗೆ ಗೀ ರೈಸ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ದಾಲ್ ಫ್ರೈ ರೆಸಿಪಿನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೇಗಿತ್ತು ಅಂತ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿದ್ಮೇಲೆ ಧೃತಿ ಹೊಟ್ಟೆ ಹಸಿವಾಗ್ತಿದೆ ಅಂದ್ಲು. ಹಾಗಾಗಿ ಅವಳಿಗೆ ಫಸ್ಟ್ ತಿನ್ನಿಸ್ಬಿಡೋಣ ಅಂತ ಅವಳು ಆಟ ಆಡಿಕೊಂಡು, ಸೊ ಅವಳದೇ ಒಂದು ಮಾತಾಡ್ಕೊಂಡು ಊಟನ ಮಾಡಿದ್ಲು. ಧೃತಿ ಊಟ ಮಾಡಿ ಮಲ್ಕೊಂಡ್ಲು. ಸೊ ನಾವು ಇವಾಗ ಆರಾಮಾಗಿ ಟಿವಿ ನೋಡ್ಕೊಂಡು ಮಾತಾಡ್ಕೊಂಡು ನಾವಿಬ್ರು ಕೂಡ ಊಟನ ಮಾಡ್ತಾ ಇದೀವಿ. ಸೊ ನನಗೆ ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಮೀಲ್ ಆದ್ರೂ ನಾನು ಒಟ್ಟಿಗೆ ಊಟ ಮಾಡಬೇಕು. ಸೊ ಈವನ್ ಅವ್ರ ಆಫೀಸಿಗೆ ಹೋದಾಗ ನೈಟ್ ಡಿನ್ನರ್ ಅಲ್ಲಿ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಈ ತರ ಮನೇಲಿ ಇದ್ರೆ ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಅವೆಲ್ಲ ಒಟ್ಟಿಗೆನೆ ಮಾಡೋದು ನಾವು. ಸೊ ನನ್ಗೆ ಆದಷ್ಟು ಅವ್ರ ಜೊತೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋಕೆ ತುಂಬಾನೇ ಇಷ್ಟ ಆಗುತ್ತೆ. ಅದು ಇದು ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ. ಸೊ ಈ ರೀತಿ ಓಪನ್ ಕಮ್ಯುನಿಕೇಶನ್ ಇರೋದ್ರಿಂದ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವು ಕ್ಲಿಯರ್ ಮಾಡ್ಕೊಬೋದು. ಅರ್ಧಕ್ಕರ್ಧ ಪ್ರಾಬ್ಲಮ್ಮೇ ಸಾಲ್ವ್ ಆಗ್ಬಿಡುತ್ತೆ. ಇದನ್ನ ಹಾಕೊಂಡಿದ್ದೀನಿ. ಇದು ನಾನು ಝೂಡಿಯೋಲಿ ತಗೊಂಡಿದ್ದು. ಸೊ ಇದು ನನಗೆ ನನ್ನ ಬರ್ಡೇ ದಿನ ಭರತ ತೆಕ್ಕೊಟ್ಟಿದ್ದು. ಸೊ ಅವತ್ತೊಂದು ದಿನ ಹಾಕ್ಕೊಂಡಿದ್ದು, ಆಮೇಲೆ ಹಾಕ್ಕೊಂಡೇ ಇರಲಿಲ್ಲ. ಹಾಗಾಗಿ ಇದನ್ನು ಇವಾಗ ವೇರ್ ಮಾಡಿದ್ದೀನಿ. ಇನ್ನು ಭರತ್ ಧೃತಿ ರೆಡಿ ಮಾಡಬೇಕು, ರೆಡಿ ಆಗಿಲ್ಲ. ಸೊ ಇವಾಗ ಭರತ್ ರೆಡಿ ಆಗ್ತಿದ್ದಾರೆ, ಧೃತಿ ಇನ್ನೂ ಮಲಗಿದ್ದಾಳೆ, ಎಬ್ಸಿ ರೆಡಿ ಮಾಡಬೇಕು. ಸೊ ನನ್ನ ಈ ಫುಲ್ ಡ್ರೆಸ್ ಹೇಗಿದೆ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಇದೆ ನನ್ನ ಡ್ರೆಸ್. ಯು ರೆಡಿ? ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ನಾವು? ಫಿಲಮ್. ಸೊ ಇವಾಗ ಗಾಡಿ ಬೇಡ, ಆಟೋದಲ್ಲೇ ಹೋಗೋಣ ಅಂತ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಯಾಕಂದರೆ ಮಳೆ ಬರುತ್ತೆ. ಸೊ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಆಟೋದಲ್ಲಿ ಹೋಗೋದೇ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಆಟೋದಲ್ಲೇ ಇವಾಗ ಮಂತ್ರಿ ಜಂಕ್ಷನ್ ಅಲ್ಲಿ ಐನಾಕ್ಸ್ ಇದೆಯಲ್ವಾ, ಸೊ ಅಲ್ಲಿ ಮೂವಿನ ನೋಡಕ್ ಹೋಗ್ತಾ ಇರೋದು ನಾವು. ಒಳಗ್ ಬಂದ ತಕ್ಷಣ ಎಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಫುಲ್ ಎಂಜಾಯ್ ಮಾಡಲು ಧೃತಿ. ಸೊ ನಮಗೂ ಕೂಡ ಅದೇ ಬೇಕಾಗಿತ್ತು. ಸೊ ನಾವೆಲ್ಲ ಫ್ಯಾಮಿಲಿ ಹ್ಯಾಪಿನೆಸ್ಗೋಸ್ಕರನೇ ಎಲ್ಲದನ್ನು ಮಾಡ್ತಾ ಇರೋದು ಅಲ್ವಾ. ಸೊ ಹೀಗೆ ಅವಳನ್ನು ತುಂಬಾನೇ ಎಂಜಾಯ್ ಮಾಡಲು. ಆಮೇಲೆ ಫಿಲಮ್ ನೋಡಕ್ ಹೋದಾಗೆಲ್ಲ ಜಾಸ್ತಿ ಏನೋ ನಾನು ಶೂಟ್ ಮಾಡ್ಲಿಲ್ಲ. ಮೂವಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಅಲ್ಲಿ ಕೆಳಗಡೆ ರಿಮೋಟ್ ಕಾರ್ ಇತ್ತು. ಸೊ ಅದನ್ನ ನೋಡಿದ ತಕ್ಷಣ ಆಟ ಆಡ್ಬೇಕು ಅಂತ ಅಲ್ಲೇ ಹಠ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಮೇಡಮ್ ಅವರು. ಸೊ ಹಾಗಾಗಿ ಅವರಪ್ಪ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡ್ ಬಂದ್ರು. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಬರ್ಗರು, ಇದು ಇವತ್ತಿನ ಸ್ಪೆಷಲ್. ಸೊ ಈ ಸತಿ ನಾವು ಏನು ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿಲ್ಲ. ಸೊ ಎಲ್ಲ ವರ್ಷವೂ ಒಂದೊಂಥರ ಡಿಫ್ರೆಂಟ್ ಆಗಿದ್ರೆ ಒಂದು ಡಿಫ್ರೆಂಟ್ ಮೆಮೊರೀಸ್ ಇರುತ್ತೆ ಅಲ್ವಾ. ಸೊ ಒಂದೇ ಥರ ಯಾವಾಗಲಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಡಿಫ್ರೆಂಟ್ ಆಗಿರಲಿ ಅಂತ ಫಿಲಮ್ಗೆ ಹೋಗಿ ಬಂದ್ವಿ. ಈಗ
ಮೆಕ್ಡೊನಲ್ಡ್ಸ್ ಇಲ್ಲೇ ಮನೆಯಲ್ಲೇ ಬಂದುಬಿಟ್ಟಿದೆ ಮೆಕ್ಡೊನಲ್ಡ್ಸು. ಇಲ್ಲಿ ಇವ್ರದ್ದು ಸೇವಾರ್ಥ ಆಗಿದೆ. ಏನು ತಿಂದ್ರಿ? ಅವರು ಇಡ್ಲಿ ತಿಂದರು. ಅಲ್ಲೇ ಬರ್ತಾ ಇಡ್ಲಿ ತಿನ್ಸ್ಕೊಂಡು ಬಂದ್ವಿ. ಸೊ ಇವಾಗ ನಮ್ಮಿಬ್ಬರಿಗಿದು. ಸೊ ನಮ್ಮ ಜೊತೆ ಅವ್ರದ್ದು ಸೇವಾರ್ಥ ನಡೆಯುತ್ತೆ. ಸೊ ಬನ್ನಿ ಈಗ ಇದನ್ನು ತಿಂತೀವಿ ನಾವು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಈ ಆ್ಯನಿವರ್ಸರಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.